Good morning everybody. Welcome to the financial management class wherein we are studying this subject for the BBM third semester who are pursuing in the Gulbarga University Kalburgi. Today we are going to discuss some topics related to goals of the financial management and profit maximization versus wealth maximization. ಇವತ್ತಿನ ತರಗತಿಯಲ್ಲಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಮುಂದುವರೆದಂಥ ಟಾಪಿಕ್ಗಳು, ಯಾಕಂದರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಮೀನಿಂಗ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಡೆಫಿನೇಷನ್ ಆಫ್ ದ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿ ಹ್ಯಾವ್ ಆಲ್ರೆಡಿ ಸೀನ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸಿ ವಾಟ್ ಆರ್ ದ ಗೋಲ್ಸ್ ಆಫ್ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಾಟ್ ಈಸ್ ದ ರೋಲ್ ಆಫ್ ದಿ ಫಿನಾನ್ಷಿಯಲ್ ಮ್ಯಾನೇಜರ್. ಮೊಟ್ಟ ಮೊದಲಾಗಿ ಗೋಲ್ಸ್ ಅಂದರೆ ನಾವಿಲ್ಲಿ ಬ್ರಾಡರ್ ವೇಯಲ್ಲಿ ಗೋಲ್ಸನ್ನು, ಗುರಿಗಳನ್ನು ನೋಡ್ತಾ ಇದ್ದೀವಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಮ್ಯಾಕ್ಸಿಮೈಸಿಂಗ್ ದ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ ಆ್ಯಂಡ್ ಮಿನಿಮೈಸಿಂಗ್ ದ ರಿಸ್ಕ್ಸ್. ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರು ಒಂದು ಕಂಪನಿಯಲ್ಲಿ ಅವನ ಮೇನ್ ಉದ್ದೇಶ ಏನಪ್ಪ, ಒಂದು ಗುರಿ ಏನು ಅಂತಂದರೆ ಹೇಗಾದರೂ ಮಾಡಿ ಆ ಕಂಪನಿಯಲ್ಲಿ ಕಾಸ್ಟನ್ನು ಉಳಿಸಬೇಕು. ದಟ್ ಈಸ್ ದ ಮೇಜರ್ goal you can say. Here what he has to do is maximizing the short term profits. Short term profits ಅಂತಂದರೆ ವಿದಿನ್ ದ 6 months ಆರ್ ವಿದಿನ್ ದ ಇಯರಲ್ಲಿ ಪ್ರಾಫಿಟ್ ಏನಾಗುತ್ತೆ ಒಂದು ಕಂಪನಿಗೆ ಅಥವಾ ಒಂದು ಕಾರ್ಪೊರೇಷನ್ನಿಗೆ, ಅದು ಯಾವ ಥರ ಜಾಸ್ತಿ ಮಾಡ್ಬೋದು ಅನ್ನೋದೊಂದೇ ಅವನು ವಿಚಾರ ಮಾಡಬೇಕಾಗುತ್ತೆ. ಆ್ಯಂಡ್ ಎಟ್ ದ ಸೈಮಲ್ಟೇನಿಯಸ್ಲಿ ಹಿ ಹ್ಯಾಸ್ ಟು ಮಿನಿಮೈಸ್ ದ ರಿಸ್ಕ್ ಆಲ್ಸೋ. ಯಾವುದೇ ಒಂದು ರಿಸ್ಕ್ಗಳನ್ನು ಇರಲಾರ್ದೇನೆ ಪ್ರಾಫಿಟ್ ಯಾವ ಥರ ಇನ್ಕ್ರೀಸ್ ಮಾಡಬೇಕು ಆ ಒಂದು ಕಾರ್ಪೊರೇಷನ್ ಅಥವಾ ಆ ಬಿಸ್ನೆಸ್ಸನ್ನು ನೋಡ್ತಕ್ಕಂಥ ಕರ್ತವ್ಯ ಯಾರ್ದಪ್ಪ ಅಂದರೆ ಅದು ಫೈನಾನ್ಷಿಯಲ್ ಮ್ಯಾನೇಜರ್ದು. ಸೊ ಹಿ ಮ್ಯಾಕ್ಸಿಮೈಸಸ್ ದ ಪ್ರಾಫಿಟ್ಸ್ ಆ್ಯಂಡ್ ಮಿನಿಮೈಸಸ್ ದ ರಿಸ್ಕ್. ಆ್ಯಸ್ ಇಟ್ ಈಸ್ ದ ಮ್ಯಾನೇಜ್ಮೆಂಟ್ ವೇರ್ ಇನ್ ವಿ ಆರ್ ಮ್ಯಾಕ್ಸಿಮೈಸಿಂಗ್ ದ work and we are minimizing the resources, maximum utilization of the minimum resources. Financial management allu kuda ade principle annu ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ್ಯಂಡ್ ಒನ್ ಮೋರ್ ಗೋಲ್ ಯು ಕ್ಯಾನ್ ಸಿ ಇಸ್ ಇಂಪಾರ್ಟಿಂಗ್ ದ ಸಫಿಷಿಯೆಂಟ್ ಲಿಕ್ವಿಡಿಟಿ. ಇನ್ನೊಂದು ಏನು ಕರ್ತವ್ಯಪ್ಪ ಫಿನಾನ್ಷಿಯಲ್ ಮ್ಯಾನೇಜರ್ ಅಂದರೆ ಯಾವಾಗಲೂ ಆ ಒಂದು ಕಂಪನಿಗೆ ಅಥವಾ ಆ ಕಾರ್ಪೊರೇಷನ್ನಿಗೆ ಲಿಕ್ವಿಡಿಟಿಯನ್ನು ಮೇಂಟೈನ್ ಮಾಡೋದು. ಲಿಕ್ವಿಡಿಟಿ ಅಂತಂದರೆ ಏನು? ವಿಚ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಸೊ ಆ ಒಂದು ಕಾರ್ಪೊರೇಷನ್ ಅಥವಾ ಬಿಸ್ನೆಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಕ್ಯಾಶ್ ಫ್ಲೋ ಆಗ್ತಾನೆ ಇರಬೇಕು. ಕ್ಯಾಶ್ ಮ್ಯಾನೇಜ್ಮೆಂಟು ನಾವು ಚೆನ್ನಾಗಿ ಮಾಡಿದರೆ ಲಿಕ್ವಿಡಿಟಿ ಮೇಂಟೈನ್ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ ನಮಗೆ. So for that reason he has to impart or he has to bring in the sufficient liquidity for any organization. These are certain major goals of the financial management if we take the broader view. Next ಬರ್ತಕ್ಕಂಥದ್ದು ಟಾಪಿಕ್ ಏನಪ್ಪ ಅಂತಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ವರ್ಸಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಇದು ಭಾಳ ಡಿಬೇಟೇಬಲ್ ಟಾಪಿಕ್ ಅಂತ ನೀವು ಹೇಳ್ಬೋದು. ಯಾಕಂತಂದರೆ ದಿಸ್ ಈಸ್ ದ ಮೇಜರ್ ಥಿಂಗ್ ವೇರ್ ಇನ್ ದ ಫಿನಾನ್ಷಿಯಲ್ ಮ್ಯಾನೇಜರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡಬೇಕಾ ಅಥವಾ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡಬೇಕು? ಯಾವುದು ಮೇಜರ್ ನಮ್ಮ ಒಂದು ಆರ್ಗನೈಸೇಷನ್ಗೆ ಅಥವಾ ಒಂದು ಬಿಸ್ನೆಸ್ಸಿಗೆ? ಪ್ರಾಫಿಟ್ ನಿಮ್ಗೆ ಗೊತ್ತಿರ್ಬೋದು, ಲಾಭ, ಒಂದು ಕಂಪ್ನಿಗೆ ಆಗ್ತಕ್ಕಂಥ ಲಾಭ, ಅದೆಲ್ಲ ಎಕ್ಸ್ಪೆನ್ಸಸ್ ತೆಗೆದ್ಮೇಲೆ ಏನು ಉಳಿತದ ಅದಕ್ಕೆ ನಾವು ಪ್ರಾಫಿಟ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ನಮ್ಗೆ ಏನು ಮೋಟಿವ್ ಅಂತಂದರೆ, ಯಾವುದೇ ಒಂದು ನಾವು ಬಿಸ್ನೆಸ್ ಮಾಡ್ತೀವಿ ಅಂದರೆ ನಾವು ಎದಕ್ಕೆ ಮಾಡ್ತೀವಿ? ಪ್ರಾಫಿಟ್ ಬೇಕಂತೆ ಮಾಡ್ತೀವಿ. ದ ಟ್ರಾನ್ಸಾಕ್ಷನ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಫಾರ್ ದ ಸೇಕ್ ಆಫ್ ಅರ್ನಿಂಗ್ ದ ಪ್ರಾಫಿಟ್. ಸೊ ಅಲ್ಟಿಮೇಟ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಏನಾಗುತ್ತೆ ರೀ ಮೇಜರ್ ಗೋಲ್ ಆಫ್ ದಿ ಎನಿ ಬಿಸ್ನೆಸ್. But there is an argument that if you increase the profit, the wealth of the organization comes down. ಈಗ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಂದರೆ ಏನು? ನಾವು ಶೇರ್ ಹೋಲ್ಡರ್ಸ್ ಹತ್ರ ದುಡ್ಡು ತೊಗೋತೀವಿ, ದೇ ಆರ್ ದ ಓನರ್ಸ್ ಆಫ್ ದಿ ಕಂಪನಿ. ಯಾವಾಗ ಅವ್ರ ಹತ್ರ ದುಡ್ಡು ತೊಗೋತೀವಿ ಅಂದರೆ ಅವರಿಗೆ ಒಂದು ಲಾಭಾಂಶ ಅಂತೂ ಕೊಡಬೇಕಲ್ಲ, ನಾವು ಡಿವಿಡೆಂಟ್ ಕೊಡಬೇಕಲ್ಲ. ಸೊ ಆ ಡಿವಿಡೆಂಟ್ ನಾವು ಕೊಡದೇ ಇಲ್ಲ ಅಂತಂದರೆ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಕೆಲವರು ಆರ್ಗ್ಯೂ ಮಾಡ್ತಾರೆ. ಸೊ ಆ ಒಂದು ಡಿಫ್ರೆನ್ಸಸ್ಸೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು, ದ ಡಿಫ್ರೆನ್ಸಸ್. ದಿಸ್ ಇಸ್ ದ ಮೇಜರ್ ಡೈಲಮಾ ಎನಿ ಫಿನಾನ್ಷಿಯಲ್ ಮ್ಯಾನೇಜರ್ ಈಸ್ ಫೇಸಿಂಗ್ ಇನ್ ಹಿಸ್ ಡೇ ಟು ಡೇ ವರ್ಕ್ಸ್. So the management tells him he has to increase the profit, he has to raise the profit, but the shareholders who are the real owners of the business, they say you have to increase the wealth. ವೆಲ್ತ್ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಅವರು ಜಾಸ್ತಿ ಎಂಫಸಿಸು ವೆಲ್ತ್ ಮೇಲೆ
ಮಾಡ್ತಾರೆ. ಬಟ್ ಮ್ಯಾನೇಜ್ಮೆಂಟು ದೋಸ್ ಹು ಆರ್ ಎಟ್ ದ ಟಾಪ್ ಲೆವೆಲ್ ದೇ ಥಿಂಕ್ ದ್ಯಾಟ್ ದ ಕಂಪನಿ ಶುಡ್ ಅರ್ನ್ ಮೋರ್ ಪ್ರಾಫಿಟ್. ಮೋರ್ ಪ್ರಾಫಿಟ್ ಅರ್ನ್ ಮಾಡಿದ್ರೆ ಏನಾಗುತ್ತೆ ರೀ, ಮೋರ್ ಬಿಸ್ನೆಸ್ ಆಗುತ್ತೆ, ಮೋರ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹೌದಲ್ಲ. ಸೊ ದಟ್ ಈಸ್ ದೇರ್ ಥಿಂಕಿಂಗ್. But shareholders, they don't think like that. Now we'll see what is the major difference between the profit maximization and the wealth maximization. See, he says that profit maximization increases the earning capacity. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನು ಮಾಡುತ್ತೆಪ್ಪ ಅಂದರೆ ಒಂದು ಫರ್ಮು, ಒಂದು ಆರ್ಗನೈಸೇಷನಿನ ಅರ್ನಿಂಗ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಯಾಕಂದರೆ ಆ ಕಂಪ್ನಿಗೆ ಪ್ರಾಫಿಟ್ ಬರ್ತಾನೆ ಹೋಗುತ್ತೆ, ಆ ಕಂಪ್ನಿ ಇನ್ವೆಸ್ಟ್ ಮಾಡ್ಕೋತೇ ಹೋಗುತ್ತೆ. ಸೊ ಇನ್ನೊಂದರಿಂದ ಅದಕ್ಕೆ ದುಡ್ಡು ಬರ್ತಾ ಹೋಗುತ್ತೆ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡೋದ್ರಿಂದ ಆ ಒಂದು ಕಾರ್ಪೊರೇಷನ್ನು, ಆ ಒಂದು ಬಿಸ್ನೆಸ್ಸಿನ ಪ್ರಾಫಿಟು ಇನ್ಕ್ರೀಸೇ ಆಕೋತ ಹೋಗುತ್ತೆ ಅನ್ನೋ ಒಂದು ಆರ್ಗ್ಯುಮೆಂಟ್ ಇಲ್ಲಿ ನೋಡ್ಬೋದು. ದೆನ್ ದ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಏನು ಹೇಳುತ್ತೆ, ಇಟ್ ಇನ್ಕ್ರೀಸಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಆಫ್ ದಿ ಕಂಪನಿ. ಶೇರ್ ಹೋಲ್ಡರ್ಸ್ ಏನು ಹೇಳ್ತಾರೆ, ಇಲ್ಲ ನೀವು ವೆಲ್ತ್ ಇನ್ಕ್ರೀಸ್ ಮಾಡಿರಿ, ಇನ್ನೂ ಇಷ್ಟು ರಿಟೈನ್ಡ್ ಅರ್ನಿಂಗ್ಸ್ ಮಾಡಿರಿ. ಆ ಒಂದು ವೇ ನಿಂತು ಏನಾಗುತ್ತೆ ಅಂದರೆ ಆ ಒಂದು ಕಂಪನಿಯ ಸ್ಟಾಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಶೇರ್ ವ್ಯಾಲ್ಯೂ ಅನ್ನೋದು ಮಾರ್ಕೆಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ನೆಷ್ಟು ಜನ ನಿಮಗೆ ಶೇರ್ ಹೋಲ್ಡರ್ಸ್ ಆಗ್ಬೋದು, ಅಥವಾ ಅಟ್ ದ ಸೇಮ್ ಟೈಮ್ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ದ ಮೋರ್ ಡಿವಿಡೆಂಟ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದಿ ಸ್ಟಾಕ್. ಈಗ ಸ್ಟಾಕ್ ಮಾರ್ಕೆಟಲ್ಲಿ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂದರೆ ಅಲ್ಟಿಮೇಟ್ಲಿ ಶೇರ್ ವ್ಯಾಲ್ಯೂ ಆಫ್ ದ ಶೇರ್ ಹೋಲ್ಡರ್ಸ್ ವಿಲ್ ಇನ್ಕ್ರೀಸ್. ಸೊ ದೇ ಸೇ ದಟ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಬೆಟರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಫ್ ಯು ಸಿ ದ ಪ್ರಾಫಿಟ್ ಮೋಟಿವ್ ಆರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ ಆಫ್ ದಿ ಕಾರ್ಪೊರೇಷನ್. ಶಾರ್ಟ್ ಟರ್ಮ್ ಅಂದರೆ ಸ್ವಲ್ಪ ಸಮಯದಲ್ಲಿ, ಮಿನಿಮಮ್ ಟೈಮ್, ಫಾರ್ ಯು ಕ್ಯಾನ್ ಸೇ ದಟ್ 6 months or 1 year. He only thinks about, the manager only thinks about the short term of that particular organization. ಅಷ್ಟೇ, ಇವಾಗ ಬಂದರೆ ಸಾಕು, ಈ ಹೊತ್ತಿಗೆ ನಮಗೆ ಪ್ರಾಫಿಟ್ ಬಂದರೆ ಸಾಕು. ದಟ್ಸ್ ಓನ್ಲಿ ದ ಮೋಟಿವ್ ಆಫ್ ದಿಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪ್ರಿನ್ಸಿಪಲ್. ಅಂದರೆ ನಮಗೆ ದುಡ್ಡು ಬರ್ತಾ ಇದೆಯಲ್ಲ, ಬೇರೆದು ನಾವು ಯಾಕೆ ವಿಚಾರ ಮಾಡಬೇಕು, ಲೈಕ್ ದಟ್ ಹಿ ವುಡ್ ಬಿ ಥಿಂಕಿಂಗ್. ಸೊ ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ ಓರಿಯೆಂಟೆಡ್ ಇಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಬಟ್ ಇಲ್ಲೇನಾಗ್ತಾ ಇದೆ, ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಇದೆ. ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಅಂತಂದರೆ ಏನು, ಮುಂದಿಂದು 2 years 5 years ಆಗಲೇ ನಮ್ಮ ಕಂಪನಿ ವೇರ್ ಇಟ್ ಶುಡ್ ಗೋ, ನಮ್ಮ ಕಂಪ್ನಿ ಮುಂದೆ ಏನು ಮಾಡುತ್ತೆ, ಯಾವ್ಯಾವ ಥರ ಬಿಸ್ನೆಸ್ ಮಾಡುತ್ತೆ, ಅಥವಾ ಅದಕ್ಕೆ ಏನೇನೆಲ್ಲ ದುಡ್ಡು ಬೇಕಾಗುತ್ತೆ, ಅದಕ್ಕೆ ನಾವು ಇವಾಗೇ ಜಮಾ ಮಾಡಿಟ್ಕೋಬೇಕಲ್ಲ, ವೆಲ್ತ್ ಇರಬೇಕಲ್ಲ ನಮ್ಮ ಜೊತೆ. ಸೊ ದಟ್ ಈಸ್ ದ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಆಫ್ ದಿ ವೆಲ್ತ್ ಮ್ಯಾಕ್ಸಿಮೈಸೇಷನ್. ದೆನ್ ಇಟ್ ಇಗ್ನೋರ್ಸ್ ದ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ. ಸಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ಇಗ್ನೋರಿಂಗ್ ದ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಅಂದರೆ ಅದು ಯಾವುದೇ ಥರ ರಿಸ್ಕನ್ನು ಕನ್ಸಿಡರ್ ಮಾಡೋದಿಲ್ಲ. ಈಗ ಸದ್ಯಕ್ಕೆ ನಮ್ಮ ಹತ್ರ ಪ್ರಾಫಿಟ್ ಇದೆ, ಈಗ ಅದನ್ನು ನಾವು ಬರ್ತಾ ಇದೆ, ನಾವು ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಸಮ್ ಅದರ್ ಬಿಸ್ನೆಸ್, ಅಗೇನ್ ವಿ ಆರ್ ಗೋಯಿಂಗ್ ಟು ಗೇನ್ ಸಮಥಿಂಗ್ ಔಟ್ ಆಫ್ ಇಟ್ ಅಂತ ಅದು ಅನ್ಕೋತು. ಆ್ಯಂಡ್ ಅದೇ ರೀತಿ ಅನ್ಸರ್ಟನಿಟಿ, ಮುಂದೆ ಏನಾಗ್ಬೋದು ಮುಂದಿನ ಬಗ್ಗೆ ವಿಚಾರ ಮಾಡೋದಿಲ್ಲ. ನೋ, ದೇ ಆರ್ ನಾಟ್ ಥಿಂಕಿಂಗ್ ಅಬೌಟ್ ದ ಅನ್ಸರ್ಟನ್ ಥಿಂಗ್ಸ್. Anything may happen at any time, right? But the profit maximization is not taking that into consideration. That is the one thing. It is ignoring the risk as well as the uncertainty. But wealth maximization considers the both. ಎರಡು ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಯಾವುದು? ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ರಿಸ್ಕ್ ಹಿಂಗೆ ಆಗಿದ್ರೆ, ಮುಂದೆ ಏನಾದರೂ ಆಗೋದು ಪ್ರಾಬ್ಲಮ್ ಆದರೆ, uncertainty, he is thinking about the uncertainty things. So that is the argument for the wealth maximization. ನೀವು ರಿಸ್ಕ್ ಅನ್ನು ಮತ್ತು ಅನ್ಸರ್ಟನಿಟಿ ಅನ್ನು ಕನ್ಸಿಡರ್ ಮಾಡಬೇಕು. that is the one reason. Then it avoids the time value of money. This is the important concept. ಇಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನು ಇದು ಅವಾಯ್ಡ್ ಮಾಡ್ತಾ ಇದೆ. ಇವಾಗ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಒಂದು ಕ್ಲಾಸಿಕ್ ಎಕ್ಸಾಂಪಲು, ನಾವು ಯಾರಿಗಾದರೂ ಇವತ್ತು ಒಂದು 10 ರೂಪಾಯಿ ಕೊಡ್ತಾ ಇದ್ದೀವಿ ಅಂತಂದರೆ ಅವನು ಒಂದು ವರ್ಷ ಬಿಟ್ಟು 10 ರೂಪಾಯಿ ವಾಪಸ್ ಕೊಡ್ತಾನೆ ಅಂತಂದರೆ ಆ 1 ವರ್ಷ ಬಿಟ್ಟಾದಮೇಲೆ 10 ರೂಪಾಯಿ ವ್ಯಾಲ್ಯೂ 10 ರೂಪಾಯಿ ಇರೋದಿಲ್ಲ. ಗೊತ್ತಿರ್ಬೋದು ನಿಮಗೆ, ಅದು 8 ರೂಪಾಯಿನೂ ಆಗ್ಬೋದು, ಅದು 7 ರೂಪಾಯಿನೂ ಆಗ್ಬೋದು. ಸೊ ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಶಾರ್ಟ್ ಟರ್ಮ್ ಇರೋದ್ರಿಂದ ಅದು ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಮಾಡ್ತಾ ಇಲ್ಲ. ನಿಮಗೆ ಇವತ್ತು 10 ರೂಪಾಯಿ ಕೊಟ್ಟಿರೋದು ನಾಳೆನೇ 10 ರೂಪಾಯಿ ಕೊಡ್ತಾನೆ ವಾಪಸ್ಸು ಅಂತಂದರೆ ಇಟ್ ಈಸ್ ಗುಡ್. ಬಟ್ 6 ತಿಂಗಳಾದಮೇಲೆ, ವರ್ಷ ಆದಮೇಲೆ ಅದೇ 10 ರೂಪಾಯಿ ನಾವು ತೊಗೊಳ್ತೀವೇನು, ಇಲ್ಲಪ್ಪ ಇಂಟ್ರೆಸ್ಟ್ ಹಾಕ್ಕೊಡು ಅಂತ ನಾವು ಹೇಳ್ತೀವಲ್ಲ. ಸೊ ದ ಟೈಮ್ ವ್ಯಾಲ್ಯೂ ಆಫ್ ಮನಿ ದಿಸ್ ಪರ್ಟಿಕ್ಯುಲರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ನಾಟ್ ಟೇಕಿಂಗ್ ಇನ್ ಟು ಕನ್ಸಿಡ್ರೇಷನ್.
ದೆನ್ ಇಟ್ ರಿಕಾಗ್ನೈಸಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋದೇನ್ರಿ, ಇವಾಗ ಇಷ್ಟು ನಾನು ಕೊಡ್ತಾ ಇದ್ದೀನಿ, ನನಗೆ ಏನೋ ಸ್ವಲ್ಪ ದೇ ಆದಮೇಲೇನು ನೀನು ಇಂಟ್ರೆಸ್ಟ್ ಹಾಕಿ ಕೊಡಬೇಕದು ದುಡ್ಡು, ರೈಟ್? ದೇ ಆರ್ ಕನ್ಸಿಡರಿಂಗ್ ದ ಇಂಟ್ರೆಸ್ಟ್ ಬಿಕಾಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಲ್ಲ. ಇವತ್ತಿರ್ತಕ್ಕಂಥ ವ್ಯಾಲ್ಯೂ ದುಡ್ಡಿಗೆ ನಾಳೆ ಇರಲಿಕ್ಕಿಲ್ಲ, ಬಹುಶಃ ನಾಡಿದ್ದಿರಲಿಕ್ಕಿಲ್ಲ, ಅಥವಾ ಮಂತ್ಸ್ ಟುಗೆದರ್ ಆದಮೇಲೆ ಇರಲಿಕ್ಕಿಲ್ಲ. ಸೊ ದೇ ಆರ್ ಕನ್ಸಿಡರಿಂಗ್ ದ ಟೈಮ್ ವ್ಯಾಲ್ಯೂ ಆಫ್ ದ ಮನಿ ಫ್ಯಾಕ್ಟರ್. ದೆನ್ it is necessary for survival and growth. One more thing is, ಪ್ರಾಫಿಟ್ ಇಲ್ಲದೆ ಅಂದರೆ ಬಿಸ್ನೆಸ್ ಹೆಂಗೆ ಮಾಡ್ತೀರಿ ನೀವು, ನಿಮ್ಮ ಗ್ರೋತ್ ಹೆಂಗಾಗುತ್ತೆ, ಸರ್ವೈವ್ ಹೆಂಗೆ ಆಗ್ತೀರಿ ನೀವು? ಏನೋ ಒಂದು ಆಗ್ಬೋದು, ಅನ್ಸರ್ಟನಿಟಿ. ಫಾರ್ ಎಕ್ಸಾಂಪಲ್, ಪ್ರೆಸೆಂಟ್ಲಿ ಕೋವಿಡ್ ಈಸ್ ಗೋಯಿಂಗ್ ಆನ್. ಇಫ್ ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದ ಪ್ರಾಫಿಟ್, ದೆನ್ ಹೌ ಯು ಆರ್ ಗೋಯಿಂಗ್ ಟು ಪೇ ದ ಸ್ಯಾಲರೀಸ್ ಆಫ್ ದಿ ಪೀಪಲ್, ರೈಟ್? ಹೌ ಯು ಆರ್ ಗೋಯಿಂಗ್ ಟು ರನ್ ದ ಬಿಸ್ನೆಸ್? ನೀವು ಎಲ್ಲನೂ ಶೇರ್ ಹೋಲ್ಡರ್ಸಿಗೆ ಕೊಟ್ಬಿಟ್ರಿ ಅಂತಂದರೆ ಡಿವಿಡೆಂಡ್ ಫಾರ್ಮಲ್ಲಿ ನಿಮ್ಗೇನು ಉಳಿಯುತ್ತೆ? ಅಥವಾ ನೀವು ಏನೋ ಇನ್ವೆಸ್ಟ್ಮೆಂಟ್ ಮಾಡಬೇಕಂತೀರಿ, ಯಾವುದೋ ಪ್ರಾಜೆಕ್ಟ್ ಮಾಡಬೇಕಂತೀರಿ, ದೆನ್ ವೇರ್ ದ ಮನಿ ಈಸ್ ಗೋಯಿಂಗ್ ಟು ಕಮ್ ಫ್ರಮ್? ಸೊ ಟು ಗ್ರೋ, ಟು ಸರ್ವೈವ್ ಇನ್ ದ ಬಿಸ್ನೆಸ್, ಯು ರಿಕ್ವೈರ್ ದ ಪ್ರಾಫಿಟ್. ಅಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸರ್ವೈವ್ ಆಗಬೇಕು, ನಮ್ಮ ಕಂಪ್ನಿ ಗ್ರೋ ಆಗಬೇಕು ಅಂತಂದರೆ ನಮಗೆ ಪ್ರಾಫಿಟ್ ಬೇಕೇ ಬೇಕು. ವಿತೌಟ್ ಪ್ರಾಫಿಟ್ ಯು ಆರ್ ನಾಟ್ ಗೋಯಿಂಗ್ ಟು ಡೂ ದ ಡೆವಲಪ್ಮೆಂಟಲ್ ಥಿಂಗ್ಸ್, ಆರ್ ಯು ಕ್ಯಾನಾಟ್ ಗ್ರೋ. ಬಟ್ ಹಿಯರ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಸೇಸ್ ಇಟ್ ಏಮ್ಸ್ ಎಟ್ ದ ಮ್ಯಾಕ್ಸಿಮಮ್ ಮಾರ್ಕೆಟ್ ಶೇರ್. ಹಿಯರ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಏನು ಅನ್ನುತ್ತೆ, ಓನ್ಲಿ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಸಾಕು, ಆ ಒಂದು ಶೇರ್ ವ್ಯಾಲ್ಯೂ ಮಾರ್ಕೆಟಲ್ಲಿ ಇನ್ಕ್ರೀಸ್ ಆದರೆ ಸಾಕು. ಇಟ್ ಈಸ್ ಓನ್ಲಿ ಕನ್ಸಿಡರಿಂಗ್ ದ್ಯಾಟ್, ಇಟ್ ಈಸ್ ನಾಟ್ ಕನ್ಸಿಡರಿಂಗ್ ದ ಗ್ರೋತ್. It is considering the growth of the shareholders, the growth of the share value in the market. So in the gist, if you will come to know that profit maximization versus wealth maximization, the differences what you have seen nowadays. But presently wealth maximization is better than the profit maximization because it is having certain demerits ಅಲ್ಲ. ಇದಕ್ಕೆ ಒಂದು ಸ್ವಲ್ಪ ಕುಂದು ಕೊರತೆಗಳಿರೋದ್ರಿಂದ ಇವಾಗ ಏನಾಗ್ತಾ ಇದೆ ಅಂದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ನೇ ಬೆಟರ್ ಆಬ್ಜೆಕ್ಟಿವ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇಟ್ ಈಸ್ ಕನ್ಸಿಡರಿಂಗ್ ಹೋಲಿಸ್ಟಿಕ್ ವೇ. ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಮಾಡ್ತಾ ಇದೆ, ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಇದೆ, ಆದಮೇಲೆ ಇಟ್ ಈಸ್ ಆಲ್ಸೋ ಕನ್ಸಿಡರಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಶೇರ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ವ್ಯಾಲ್ಯೂ ಒಂದೊಳ್ಳೆ ಇನ್ಕ್ರೀಸ್ ಆಯ್ತು ಅಂದರೆ ಏನಾಗುತ್ತೆ ರೀ, ನಮ್ಮ ಒಂದು ಶೇರಿಗೆ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಇನ್ನಿಷ್ಟು ಶೇರ್ ಹೋಲ್ಡರ್ಸ್ಗಳು ಬಂದುಬಿಟ್ಟು ನಮ್ಮ ಹತ್ರ ಹೂಡಿಕೆ ಮಾಡಬೇಕಂತಾರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಂತಾರೆ. ಫಾರ್ ದ್ಯಾಟ್ ರೀಸನ್ ದಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ವುಡ್ ಬಿ ಬೆಟರ್ ಪ್ರಿನ್ಸಿಪಲ್, ವುಡ್ ಬಿ ಬೆಟರ್ ಆಬ್ಜೆಕ್ಟಿವ್ ಅಂತ ನಾವು ಹೇಳಬಹುದಿಲ್ಲಿ. So in today's class we have seen the general goals of the financial management, wherein you can see it maximizes the short term profits and minimizes the risk. Adu namu beke beku. And at the same time sufficient liquidity is imparted or sufficient liquidity is maintained here. That is the one thing. And profit maximization matte wealth maximization in a difference matte yaudu better ide anta ನಾವು ನೋಡಿದ್ದೀವಿ. Thank you friends.